ನಾಪತ್ತೆ ಅತ್ಯಾಚಾರ ಕೊಲೆ ಅಂತೆಲ್ಲ ಹೇಳಿದಂತಹ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಗಂಡನಿಂದ ದೂರವಾಗಲು ಬೇರೊಬ್ಬನ ಜೊತೆ ಪರಾರಿಗೆ ಪ್ಲಾನ್ ಮಾಡಲಾಗಿದೆ. ಹಾಸನದ ಲೇಡಿ ಮಿಸ್ಸಿಂಗ್ ಕೇಸ್ನ ವಿವರ ನೀಡಿದ್ದಾರೆ ಎಸ್ಪಿ ಶುಭಾನ್ವಿತಾ. ಯಾಕಂದ್ರೆ ಪ್ರಿಯಾಂಕಾ ಅನ್ನುವಂತಹ ಯುವತಿ ಮಿಸ್ಸಿಂಗ್ ಆಗಿರ್ತಾಳೆ. ಈಕೆ ಕುಣಿಗಲ್ನಿಂದ ಚಿಕ್ಕಮಗಳೂರಿಗೆ ಮದುವೆಗೆ ಹೋಗಿರ್ತಾಳೆ. ಮೈ ಮೇಲೆ ಒಂದು 3 ಲಕ್ಷದ ಒಡವೆ ಹಾಕೊಂಡಿರ್ತಾಳಂತೆ. ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆಕೆ ಏಕಾಏಕಿ ನಾಪತ್ತೆ ಆಗ್ತಾಳೆ. ಅದಾದ್ಮೇಲೆ ಒಂದು ನದಿಯ ದಡದಲ್ಲಿ ಈಕೆ ಬಳಸ್ತಾ ಇದ್ದಂತಹ ಪರ್ಸನಲ್ ವಸ್ತುಗಳು, ಆ ಬಟ್ಟೆ, ಚಪ್ಪಲಿ, ಮತ್ತೆ ಆಕೆಯ ವ್ಯಾನಿಟಿ ಬ್ಯಾಗ್ ಎಲ್ಲವೂ ಕೂಡ ಸಿಗುತ್ತೆ. ಆದ್ರೆ ಆಕೆಯ ಬಾಡಿ ಸಿಗೋದಿಲ್ಲ. ಅದಾದ್ಮೇಲೆ ಪೊಲೀಸರು ಕೂಡ ತನಿಖೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಾಕಷ್ಟು ಊಹಾಪೋಹಗಳು ಹಬ್ಬತ್ತೆ. ನಾಪತ್ತೆ ಆಗಿರುವಂತಹ ಕೇಸ್ಗೆ ಅತ್ಯಾಚಾರ ಆಗಿರಬಹುದೇನೋ, ಅಥವಾ ಆಕೆ ಮೈ ಮೇಲೆ ಹಾಕೊಂಡಿದ್ದಂತಹ 3 ಲಕ್ಷ ಒಡವೆಗೋಸ್ಕರ ಏನಾದರೂ ಆಕೆಯನ್ನ ಕಿಡ್ನಾಪ್ ಮಾಡಿದಾರಾ, ಕೊಲೆ ಮಾಡಿ ಆಕೆಯನ್ನ ಬೇರೆ ಎಲ್ಲಾದರೂ ಎಸ್ತಿದಾರಾ, ಈ ರೀತಿಯಾದಂತಹ ಊಹಾಪೋಹಗಳು ಹರಡೋದಕ್ಕೆ ಶುರುವಾಯಿತು. ಈಗ ಇದೇ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈಕೆ ಪ್ರಿಯಾಂಕಾ ಏನಿದ್ದಾಳೆ, ಈಕೆಗೆ ಗಂಡನಿಂದ ದೂರವಾಗಬೇಕು, ಗಂಡನ ಜೊತೆ ಬಾಳೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಮನೆಯಿಂದ ಒಡವೆಗಳನ್ನು ಹಾಕೊಂಡು ಪ್ರಿಯಕರನ ಜೊತೆಗೆ ಎಸ್ಕೇಪ್ ಆಗಿದ್ದಾಳೆ. ಈಗ ಪ್ರಿಯಕರನ ಜೊತೆಗೆ ಈಗ ಪೊಲೀಸರು ಆಕೆಯನ್ನ ಲಾಕ್ ಮಾಡಿದ್ದಾರೆ. ಕಾಲ್ ಡೀಟೇಲ್ಸ್ ಮತ್ತೆ CCTV ನೋಡುವಾಗ ನಮಗೆ ಕೆಲವು ಕ್ಲೂಸ್ ಸಿಕ್ಕಿತ್ತು. ಆ ಕ್ಲೂಸ್ ಮೇಲೆ ವರ್ಕೌಟ್ ಮಾಡಿಕೊಂಡು ನಾವು ಕುಣಿಗಲ್ಗೆ ಒಂದು ಟೀಮ್ ಕಳಿಸಿದ್ದೀವಿ. ಅಲ್ಲಿ ನಮಗೆ ಅವರು ಸಿಕ್ಕಿದ್ದಾರೆ, ಅವರು ಸುರಕ್ಷಿತ ಇದ್ದಾರೆ, ಬದುಕಿದ್ದಾರೆ. ಅವರಿಗೆ ರಿಕವರ್ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಬಂದಿದ್ದೀವಿ. ಈಗ ಎನ್ಕ್ವೈರಿ ನಡೀತಾ ಇದೆ. ಪ್ರೈಮರಿ ಮಾಹಿತಿ ಪ್ರಕಾರ ಗಂಡನ ಜೊತೆಗೆ ಇರಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. ಬೇರೆಯವರ ಜೊತೆಗೆ ಸಂಸಾರ ಮಾಡಲಿಕ್ಕೆ ಅವರದು ಪ್ರೈಮರಿ ಮಾಹಿತಿ ಪ್ರಕಾರ ಪ್ಲಾನ್ ಇತ್ತು. ಅದಕ್ಕೆ ಈ ಥರ ಅವರು ಮಾಡಿದ್ದಾರೆ. ಅವರು ಏನು ಆರೋಪ ಮಾಡಿದ್ದಾರೆ ಅದು ಬೇರೆ ಕತೆ ಇದೆ. ಅದರ ಮೇಲೆ ಎನ್ಕ್ವೈರಿ ಆಗುತ್ತೆ, ಅದು ನಾನು ಡಿನೈ ಮಾಡ್ತಾ ಇಲ್ಲ. ಬಟ್ ಯಾವಾಗ ನಮ್ಮ ಗಮನಕ್ಕೆ ಬಂದಿದೆ ಈ ಮ್ಯಾಟರ್, ನಾವು ತುಂಬ ಸೀರಿಯಸ್ ಆಗಿ ಇದು ತಗೊಂಡಿದ್ದೀವಿ. ಮತ್ತೆ ವಿದಿನ್ 10 to 12 hours ನಾವು ಪತ್ತೆ ಕೂಡ ಮಾಡಿದ್ದೀವಿ. ನಾನು ನಿನ್ನೆನೂ ಹೇಳಿದ್ದೀನಿ ಎಲ್ಲರಿಗೂ ದಟ್ ನಾವು ಎಲ್ಲ ಆ್ಯಂಗಲ್ಸ್ ನೋಡ್ತಾ ಇದ್ದೀವಿ, ನಾವು ಎಲ್ಲ ಆ್ಯಂಗಲ್ಸ್ ನೋಡಿದ್ದೀವಿ. ಅದಕ್ಕೆ ನಮ್ಮ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ವಿದಿನ್ 12 hours ಅವರಿಗೆ ರಿಕವರ್ ಮಾಡಿದ್ದಾರೆ, ಎಲ್ಲ ಆ್ಯಂಗಲ್ಸ್ ಅನಲೈಸ್ ಮಾಡಿಕೊಂಡು. ಕಾಲ್ ಡೀಟೇಲ್ಸ್ ಮತ್ತೆ CCTV ನೋಡುವಾಗ ನಮಗೆ ಕೆಲವು ಕ್ಲೂಸ್ ಸಿಕ್ಕಿತ್ತು. ಆ ಕ್ಲೂಸ್ ಮೇಲೆ ವರ್ಕೌಟ್ ಮಾಡಿಕೊಂಡು ನಾವು ಕುಣಿಗಲ್ಗೆ ಒಂದು ಟೀಮ್ ಕಳಿಸಿದ್ದೀವಿ. ಅಲ್ಲಿ ನಮಗೆ ಅವರು ಸಿಕ್ಕಿದ್ದಾರೆ, ಅವರು ಸುರಕ್ಷಿತ ಇದ್ದಾರೆ, ಬದುಕಿದ್ದಾರೆ. ಅವರಿಗೆ ರಿಕವರ್ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಬಂದಿದ್ದೀವಿ. ಈಗ ಎನ್ಕ್ವೈರಿ ನಡೀತಾ ಇದೆ. ಪ್ರೈಮರಿ ಮಾಹಿತಿ ಪ್ರಕಾರ ಗಂಡನ ಜೊತೆಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಈ ಪ್ರಿಯಾಂಕಾ ನಾಪತ್ತೆ ಆಗಿದ್ದಂತಹ ಕೇಸ್ಗೆ ನಿಜಕ್ಕೂ ಕೂಡ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಊಹಾಪೋಹಗಳಾಗಿತ್ತು. ಈಕೆ ಏನಾದರೂ ಕಿಡ್ನಾಪ್ ಆಗಿದ್ದಾಳ, ಕೊಲೆ ಆಗಿದ್ದಾಳ, ಅತ್ಯಾಚಾರ ಏನಾದರೂ ಮಾಡಿದಾಳ ಅಂತ ಹೇಳಿ ಈ ರೀತಿ ಊಹಾಪೋಹಗಳು ಹಬ್ಬಿತ್ತು. ಬಟ್ ಈಕೆ ಪ್ರಿಯಕರನ ಜೊತೆ ಓಡ್ ಹೋದಾಗದಕ್ಕೆ ಈ ರೀತಿಯಾದಂತಹ ಪ್ಲಾನ್ ಮಾಡಿದಾಳೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ. ಜೊತೆಗೆ ಈ ಪ್ರಿಯಾಂಕಾನ ಪ್ಲಾನ್ ಅನ್ನ ಪೊಲೀಸರು ಯಾವ ರೀತಿ ಭೇದಿಸಿದ್ರು? ಖಂಡಿತವಾಗಿಯೂ ಚೈತ್ರ, ಚಿಕ್ಕಮಗಳೂರಿನಲ್ಲಿ ತನ್ನ ಸಂಬಂಧಿ ಮದುವೆ ಇದೆ ಎಂಬಂತ ಕಾರಣವನ್ನು ನೀಡಿ ತನ್ನ ಪತಿ ಮತ್ತು ಅವರ ಕುಟುಂಬಸ್ಥರಿಗೆ ಹೇಳಿ ಚಿಕ್ಕಮಗಳೂರಿಗೆ ಬಂದು 12ನೇ ತಾರೀಕು ಮದುವೆಯನ್ನು ಕೂಡ ಈಕೆ ಅಟೆಂಡ್ ಮಾಡಿದಾಳೆ. ತದನಂತರದಲ್ಲಿ ಬೇಲೂರು ತಾಲೂಕಿನಿರ್ತಕ್ಕಂತಹ ಬಿಕ್ಕೋಡು ಹೋಬಳಿಯ ಮತ್ತಾವರ ಗ್ರಾಮದಲ್ಲಿ ತನ್ನ ತಾಯಿಯ ಮನೆಗೂ ಕೂಡ ಹೋಗಿ ಬಂದು ಅದಾದ ನಂತರದಲ್ಲಿ 6:30ಕ್ಕೆ ಅವರ ತಾಯಿ ಆಕೆಯನ್ನ ಬಸ್ ಹತ್ತಿ ಬೇಲೂರಿಗೆ ಕಳಿಸಿದ್ದಾರೆ. ಬೇಲೂರಿನಿಂದ ಹಾಸನಕ್ಕೆ ಬರುವಂತ ಸಂದರ್ಭದಲ್ಲಿ ಈ ಒಂದು ಹೈಡ್ರಾಮವನ್ನ ಪ್ರಿಯಾಂಕಾ ಮಾಡಿರ್ತಕ್ಕಂಥದ್ದು. ಕುಣಿಗಲ್ನ ಫ್ಯಾಕ್ಟರಿಯಲ್ಲಿ ಈಕೆ ಪ್ರಿಯಾಂಕಾ ಮತ್ತು ಈಗ ಸೆರೆ ಸಿಕ್ಕಿರ್ತಕ್ಕಂತಹ ಡೇವಿಡ್ ಇಬ್ರು ಕೂಡ ಒಂದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾರೆ. ಇವರಿಬ್ರು ಕೂಡ ಸಂಬಂಧ ಬೆಳೆದು ಅಕ್ರಮ ಸಂಬಂಧ ಇವರ ನಡುವೆ ಇರುತ್ತೆ. ಈ ವಿಚಾರ ಸಾಮಾನ್ಯವಾಗಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಆದ್ರೆ ಇವರಿಬ್ರು ಕೂಡ ಒಟ್ಟಾಗಿ ಸಂಸಾರ ಮಾಡ್ಬೇಕು, ಇಲ್ಲಿಂದ ಬೇರೆ ಕಡೆ ಹೋಗಿ ಜೀವನ ಮಾಡ್ಬೇಕು ಅನ್ನೋ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ. ಈ ನಿಟ್ಟಿನಲ್ಲಿ ಚಿಕ್ಕಮಗಳೂರಿಗೆ ಮದುವೆಗೆ ಹೋಗುವ ಸಂದರ್ಭದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಒಡವೆಯನ್ನ ಮೈ ಮೇಲೆ ಹಾಕೊಂಡು ಹೋಗಿ ಮದುವೆ ಅಟೆಂಡ್ ಮಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕಳ್ಳಾಟವನ್ನ ಪ್ರಿಯಾಂಕಾ ಮಾಡಿರ್ತಕ್ಕಂಥದ್ದು. ಕಲ್ಕೆರೆ ಗ್ರಾಮ ಎಂಬಂತ ಗ್ರಾಮದ ಬಳಿ ಇರ್ತಕ್ಕಂಥ ಕೆರೆಯ ಬಳಿಯಲ್ಲಿ ಆಕೆ ಸಂಪೂರ್ಣವಾಗಿ ತನ್ನ ಬಟ್ಟೆಯನ್ನ ಮತ್ತು ಚಪ್ಪಲಿ ಮತ್ತು ವ್ಯಾನಿಟಿ ಬ್ಯಾಗ್ ಎಲ್ಲವನ್ನೂ ಕೂಡ ಬಿಸಾಕಿ ಯಾರೋ ಆಕೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಮತ್ತು ಕೊಲೆಯನ್ನ ಮಾಡಿ ಆಕೆಯನ್ನ ಎಲ್ಲೋ ಬೇರೆ ಕಡೆ ಹಾಕಿದ್ದಾರೆ ಎಂಬಂತನ್ನ ನಂಬ್ಕೊಳ್ಳಿ ಮತ್ತು ಪೊಲೀಸರಿಗೆ ಡೌಟ್ ಬರ್ದೇ ಇರಲಿ ಎಂಬ ರೀತಿಯಲ್ಲಿ ಈ ರೀತಿಯಾದಂತಹ ಘಟನೆ ನಿನ್ನೆ ನಡೆದಿತ್ತು. ಇದರ ಬೆನ್ನತ್ತಿದಂತಹ ಹಾಸನ ಪೊಲೀಸರು ಸುಮಾರು 10 ಗಂಟೆ
ಸುಮಾರು 10 ಗಂಟೆ ವೇಳೆ ಒಳಗಡೆನೆ ಈ ಕಳ್ಳಾಟವನ್ನ ಬಯಲು ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಕುಣಿಗಲ್ನಲ್ಲಿ ಇರ್ತಕ್ಕಂಥ ಡೇವಿಡ್ ನವರ ಮನೆಗೆ ಹೋಗಿ ಪೊಲೀಸರ ತಂಡ ತನಿಖೆ ಅಲ್ಲಿ ಶೋಧವನ್ನು ನಡೆಸುವ ಸಂದರ್ಭದಲ್ಲಿ ಈಕೆ ಕೂಡ ಅಲ್ಲೇ ಇದ್ದಿದ್ದನ್ನ ಗಮನಿಸಿದ್ದಾರೆ. ಈಗ ಇವರಿಬ್ಬರನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈಕೆ ಸುಮಾರು 1.5-2 ವರ್ಷಗಳಿಂದ ಈತನ ಜೊತೆ ಸಂಪರ್ಕವನ್ನು ಇಟ್ಕೊಂಡಿದ್ದೆ ಎಂಬಂತಹ ಮಾಹಿತಿಯನ್ನ ಹಾಸನ ಪೊಲೀಸರು ಈಗಾಗಲೇ ಹೇಳ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣವನ್ನ ರಾಜ್ಯ ಮತ್ತು ಹಾಸನ ಜಿಲ್ಲೆಯಲ್ಲಿ ಆತಂಕ ಏನ್ ಸೃಷ್ಟಿ ಮಾಡಿತ್ತು. ಈ ಪ್ರಕರಣಕ್ಕೆ ಹಾಸನ ಪೊಲೀಸರು ಈಗ ತೆರೆಯನ್ನು ಕೂಡ ಎಳೆದಿದ್ದಾರೆ. ಡೇವಿಡ್ಗೋಸ್ಕರವಾಗಿ ತನ್ನ ಗಂಡನನ್ನ ಬಿಟ್ಟು ಡೇವಿಡ್ ಜೊತೆ ಸಂಸಾರವನ್ನ ಶುರು ಮಾಡ್ಲಿಕ್ಕೋಸ್ಕರವಾಗಿ ತನ್ನ 4ನೇ ತರಗತಿ ಓದುವಂತ ಮಗುವನ್ನು ಕೂಡ ಬಿಟ್ಟು ಹೈಡ್ರಾವನ್ನ ಮಾಡಿದಂತಹ ಪ್ರಿಯಾಂಕಾ ಪ್ಲಾನ್ ಅನ್ನ ಫ್ಲಾಪ್ ಮಾಡೋದ್ರಲ್ಲಿ ಹಾಸನ ಪೊಲೀಸರು ಯಶಸ್ವಿಯಾಗಿದ್ದಾರೆ ಚೈತ್ರ. ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮ ಡೀಟೇಲ್ಸ್ಗೆ.